ಸಾವಿರಾರು ದನಕರುಗಳು ಇವತ್ತು ನಮ್ಮ ವನ್ಯಜೀವಿ ಧಾಮದ ಒಳಗೆ ಹಾಗೂ ರಕ್ಷಿತ ಅರಣ್ಯದೊಳಗೆ ಮೇವಿಗಾಗಿ ಬರ್ತಾ ಇದ್ದಾವೆ. ಇವು ದನಕರುಗಳು ಈ ರೀತಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದೊಂದ್ಸಲ 20,000 30,000 ಈ ರೀತಿಯಲ್ಲಿ ಇವತ್ತು ಕೆಲವೊಂದು ಸ್ಥಳೀಯರ ಸಹಕಾರದಿಂದಲೂ ಈ ಅರಣ್ಯ ಪ್ರದೇಶದಲ್ಲಿ ಬರುವುದರಿಂದ ಅವು ಇನ್ನೂ ಹಚ್ಚ ಹಸಿರಿರುವಂಥ ಏನು ನಮ್ಮ ಇವತ್ತು ಸಸ್ಯಗಳು ಬೆಳೀತವೆ, ಮರ ಬೆಳೀತವೆ, ಅವೆಲ್ಲ ತಿಂದಾಕುವುದರಿಂದ ಅಲ್ಲಿ ಅರಣ್ಯದಲ್ಲಿರುವಂಥ ವನ್ಯಜೀವಿಗಳಿಗೆ ಮೇವಿಗೆ ತೊಂದರೆ ಆಗ್ತಾ ಇದೆ. ಒಂದನೇದು. ಎರಡನೇದು ನೋಡಿ, ಮೊನ್ನೆ ಎಮ್ಮೆ ಮಿಲ್ಸಲ್ಲಿ ಒಂದು ತಾಯಿ ಹುಲಿ ಮತ್ತು 4 ಮರಿಗಳೇನು ಮೃತಪಟ್ಟಿದ್ದಾವೆ. ಇವತ್ತೇನು ವಿಷಪ್ರಾಶನ ಆಗಿದೆ. ಇದೆಲ್ಲ ಈ ರೀತಿಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಾನುವಾರುಗಳು ಹೋಗೋದ್ರಿಂದಲೂ ಇದು ಒಂದು ಕಾರಣ ಅಂತ ಹೇಳಿ ವರದಿಯಲ್ಲಿ ಬಂದಿದೆ. ಇದೆಲ್ಲವನ್ನು ನೋಡಿ ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಬಟ್ ಒಂದು ಭಾಗಕ್ಕೆ ಮಾತ್ರ ಹಿಂಗಾಗ್ತಾ ಇದೆಯಾ ಅಥವಾ ಈ ಕಡೆ ಕರ್ನಾಟಕದೊಳಗೆ ಮಲೆನಾಡು ಭಾಗ